ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನಂಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿರ್ತೀರ ಅಂತ. ಓಕೆನಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್. ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಮತ್ತು ಇವತ್ತಿನ ಟಾಪಿಕ್ ನಿಮ್ಗಾಗಲೇ ಗೊತ್ತಾಗಿರುತ್ತೆ, ಥರ್ಡ್ ಪಾರ್ಟಿ ಸಿಚುವೇಶನ್. ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ, ಮತ್ತು ಥರ್ಡ್ ಪಾರ್ಟಿ ಇದ್ದರೆ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೆ ಲೈಕ್ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಟು ಸಬ್ಸ್ಕ್ರೈಬ್. ಓಕೆನಾ? ಯೂನಿವರ್ಸ್, ಮತ್ತು ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಹೇಳಿ, ಕಣ್ಮುಚ್ಚಿ, ಅವರ ಮುಖ ಬರಬೇಕು ಆ ಥರ ನೆನೆಸ್ಕೊಳ್ಳಿ. ಇಲ್ಲ ಅಂದರೆ ಅವ್ರ ಫೋಟೋ ಇದ್ದರೆ ಅವ್ರ ಫೋಟೋ ನೋಡಿ, ಮತ್ತು ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳು ನೆನೆಸ್ಕೊಳ್ಳಿ. ಡೀಪ್ ಬ್ರೀತ್ ಮಾಡಿ, ಬ್ರೀತ್ ಇನ್, ಬ್ರೀತ್ ಔಟ್. ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವಿವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್. ಓಕೆ. King of Pentacles. Okay. Ace of Cups. Okay. Four of Swords. Okay. The Sun card. Okay, guys. Universe, please guide me. ಥರ್ಡ್ ಪಾರ್ಟಿ ಬಗ್ಗೆ ಅವ್ರ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಯೂನಿವರ್ಸ್ ಈ ಸಮಯದಲ್ಲಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಥರ್ಡ್ ಪಾರ್ಟಿ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ. ವೀಲ್ ಆಫ್ ಫಾರ್ಚ್ಯೂನ್. ಓಕೆ. ಕಿಂಗ್ ಆಫ್ ಸ್ವೋರ್ಡ್ಸ್. ಓಕೆ. ಫೋರ್ ಆಫ್ ವಾಂಡ್ಸ್. ಓಕೆ. ಟೂ ಆಫ್ ಪೆಂಟಿಕಲ್ಸ್. ಓಕೆ ಗೈಸ್, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನೀವು ಮಾತ್ರ ಮಿಸ್ ಮಾಡ್ಕೋತಿಲ್ಲ ನೋಡಿ, ಅವರು ಮಿಸ್ ಮಾಡ್ಕೋತಿದ್ದಾರೆ. ಅವ್ರಿಗೆ ನೈಟ್ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ನು. ನೆಕ್ಸ್ಟ್ ಏನು ಆ್ಯಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದು ಕಾಣಿಸ್ತಾ ಇದೆ. ಅವ್ರು ಯಾವುದೇ ರಿಲೇಷನ್ಶಿಪ್ಪಲ್ಲಿರಲಿ ನಿಮ್ಮ ಬಗ್ಗೆನೇ ಯೋಚನೆ ಜಾಸ್ತಿ ಇದೆ. ಹೇಗೆ ಈ ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋಗೋದು, ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡೋದು, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ. ಓವರ್ ಥಿಂಕು, ಸ್ಟ್ರೆಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಬಿಟ್ರೆ ಅನ್ನೋ ಸ್ಟ್ರೆಸ್ ಕಾಣಿಸ್ತಾ ಇದೆ, ಟೆನ್ಷನ್ ಇದೆ, ಪ್ರೆಷರ್ ಇದೆ ಅವ್ರ ಲೈಫಲ್ಲಿ ಗೈಸ್. ಸ್ವಲ್ಪ ಪ್ರೆಷರ್ ಇದೆ, ಫೈನಾನ್ಷಿಯಲ್ ಪ್ರೆಷರ್ಸ್ ಇರ್ಬೋದು, ಮತ್ತು ಅವ್ರಿಗೆ ವರ್ಕ್ ಪ್ರೆಷರ್ ಇರ್ಬೋದು. ತುಂಬ ಪ್ರೆಷರ್ ಇದೆ ಅವ್ರ ಲೈಫಲ್ಲಿ ಪ್ರೆಸೆಂಟಲ್ಲಿ. ಬಟ್ ಆದರೂ ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ಏನೇನು ಪಾಸಿಬಿಲಿಟೀಸ್ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ ಗೈಸ್. ಮತ್ತು ನೋಡಿ, ಇದು ಕಾಯಿನ್. ನೀವು ಅವರು ನಿಮ್ಮ ಬಗ್ಗೆ ಹೇಳಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಅವ್ರ ಫೀಲಿಂಗ್ಸ್ನೆಲ್ಲ ಹಂಚ್ಕೋಬೇಕು ಅಂತ ತುಂಬ ಆಸೆ ಇದೆ. ಬಟ್ ನಿಮ್ಮ ಹತ್ರ ಬರೋಕ್ಕೆ ಇನ್ನೂ ಹಿಂದೇಟಾಗ್ತಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ, ಅಲ್ಲೇ ಥಿಂಕ್ ಮಾಡ್ತಿದ್ದಾರೆ, ಇನ್ನೂ ಹೊರಟಿಲ್ಲ ನಿಮ್ಮ ಕಡೆಗೆ. ಬಟ್ ಯೋಚನೆ ನಡೀತಾ ಇದೆ, ಬಿಕಾಸ್ ಥರ್ಡ್ ಪಾರ್ಟಿ ಇದೆಯಲ್ಲ. ಸೊ ಅವ್ರು ಈಗಲೇ ಬರೋಕ್ಕಾಗಲ್ಲ. ಬಟ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಹೇಗೆ ನಾನು ಇನಿಷಿಯೇಷನ್ ತಗೊಳ್ಳಿ, ಹೇಗೆ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡಿ, ಏಸ್ ಆಫ್ ಕಪ್ಸ್. ಅವ್ರಿಗೆ ಹೊಸ ಸ್ಟಾರ್ಟ್, ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ ನಿಮ್ಮ ಜೊತೆ. ನ್ಯೂ ಬಿಗಿನಿಂಗ್. ನೀವು ಅವ್ರಿಗೆ ನಿಮ್ಮ ಜೊತೆ ಅವ್ರು ನ್ಯೂ ಬಿಗಿನಿಂಗ್ ಶುರು ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ನೀವೊಂದು ಪ್ರೆಷಿಯಸ್ ಕಪ್. ಓಕೆನಾ? ಸುಮಾರು ಜನಗಳ ಪರ್ಸನ್ನು ಒಳ್ಳೆ ಜಾಬಲ್ಲಿ ಇರ್ಬೋದು, ಫೈನಾನ್ಷಿಯಲಿ ಗುಡ್ ಇರ್ಬೋದು. ಕೆಲವು ಪರ್ಸನ್ನು ಫೈನಾನ್ಷಿಯಲಲ್ಲಿ ಜಗಲ್ ಮಾಡ್ತಿದ್ದಾರೆ. ಓಕೆನಾ? ಬಟ್ ಎಲ್ಲರ ಥಾಟ್ಸು ಒಂದೇ. ನೀವು ಅವ್ರಿಗೆ ಕಪ್ ಇದ್ದಂಗೆ, ಕಪ್ ಸಿಕ್ದಂಗೆ. ಓಕೆನಾ? ತುಂಬ ಎಮೋಷ್ನಲ್ ಫೀಲಿಂಗ್ಸ್ ಇದೆ ಗೈಸ್ ನಿಮ್ಮ ಮೇಲೆ, ವೆರಿ ಎಮೋಷ್ನಲ್.
ಮೇಲ್ಮೇಲೆ ಸುಮ್ಮನೆ ಕ್ರಶ್ ಫೀಲಿಂಗ್ಸ್ ಇಲ್ಲ, ಡೀಪ್ ಫೀಲಿಂಗ್ಸ್ ಇದೆ, ತುಂಬ ಎಮೋಷ್ನಲ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಇನ್ನೊಂದೇನು ಅಂದರೆ ಅವ್ರು ಓಪನ್ ಅಪ್ ಆಗೋಕ್ಕಾಗ್ತಿಲ್ಲ. ನಿಮ್ಮ ಮೇಲೆ ಏನೇನು ಫೀಲಿಂಗ್ಸ್ ಇದೆ ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲ. ಎಮೋಷನ್ ಓವರ್ಫ್ಲೋ ಆಗ್ತಾ ಇದ್ರು ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಥರ್ಡ್ ಪಾರ್ಟಿ ಸಿಚುವೇಶನ್ನು. ಅದಕ್ಕೆ ಅವ್ರು ಮಲ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಏನು ಮಾಡಲಿ, ಮುಂದಕ್ಕೆ ಆ್ಯಕ್ಷನ್ ತಗೊಳ್ಳಿ ಅಂತ. ನೀವು ಅವ್ರಿಗೆ ಸೂರ್ಯ ಸನ್ ಕಾರ್ಡ್ ಇದ್ದಂಗೆ. ನೀವು ಅವ್ರಿಗೆ ಸನ್ ಕಾರ್ಡ್ ಇದ್ದಂಗೆ. ನೋಡಿ, ಇಲ್ಲೂ ಹಾರ್ಸು ಮೂವ್ ಆಗ್ತಾ ಇಲ್ಲ, ನಿಂತೇ ಇದೆ. ಇಲ್ಲೂ ಹಾರ್ಸ್ ನಿಂತಿದೆ, ಇಲ್ಲೂ ಹಾರ್ಸ್ ನಿಂತಿದೆ. ಅವ್ರಿಗೆ ಆ್ಯಕ್ಷನ್ ತಗೋಬೇಕು ಅಂತ ತುಂಬ ಇಷ್ಟ, ನಿಮ್ಮ ಕಡೆಗೆ ಬರಬೇಕು ಅಂತ ತುಂಬ ಇಷ್ಟ, ಬಟ್ ಬರೋಕ್ಕಾಗ್ತಾ ಇಲ್ಲ. ನಿಮ್ಮ ಕಡೆಗೆ ಅವ್ರು ಬಂದರೆ, ನೀವು ಸೂರ್ಯ ಓಕೆನಾ, ನಿಮ್ಮ ಕಡೆಗೆ ಅವ್ರು ಬಂದರೆ ಅವ್ರ ಲೈಫ್ ತುಂಬ 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 ಶೈನಿಂಗ್ ಇರುತ್ತೆ, ಶೈನ್ ಆಗುತ್ತೆ ಅಂತ ಅವ್ರು ಅನ್ಕೋತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಇದ್ದಿದ್ರೆ ಅವ್ರು ತುಂಬ ತುಂಬ ಖುಷಿಯಾಗಿರ್ತಿದ್ರು. ಈ ಮಗು ನೋಡಿ ಎಷ್ಟು ಖುಷಿಯಾಗಿದೆ, ಅಷ್ಟು ಖುಷಿಯಾಗಿರ್ತಿದ್ರು ಅವರು, ನೀವು ಅವ್ರ ಲೈಫಲ್ಲಿ ಇದ್ದಿದ್ರು. ಓಕೆನಾ. ಇಲ್ಲಿ ಯಾರಿಗಾದ್ರೂ ಎಲ್ಲೋ ಫ್ಲವರ್ಸ್ ಇಷ್ಟ ಇರ್ಬೋದು, ನಿಮ್ಮ ಪರ್ಸನ್ಗೆ ಇಷ್ಟ ಇರ್ಬೋದು, ಅಥವಾ ನಿಮ್ಗೆ ಇಷ್ಟ ಇರ್ಬೋದು ಎಲ್ಲೋ ಫ್ಲವರ್ಸ್, ಎಸ್ಪೆಷಲಿ ಸನ್ಫ್ಲವರ್, ಅಥವಾ ಸನ್ಫ್ಲವರ್ ರಿಲೇಟೆಡ್ ಏನಾದರೂ ಮೆಮೊರೀಸ್ ಇರ್ಬೋದು. ಓಕೆನಾ. ನೀವೇನಾದರೂ ಅವ್ರ ಲೈಫಲ್ಲಿ ಬಂದರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಲೈಫ್ ಫುಲ್ ಅಬಂಡೆಂಟ್ ಆಗುತ್ತೆ. ಓಕೆನಾ. ವೆರಿ ಅಬಂಡೆಂಟ್ ಅಂದರೆ ಪ್ರಾಸ್ಪರಸ್, ಒಳ್ಳೆ ಫ್ಯಾಮಿಲಿ, ದುಡ್ಡು ಮತ್ತು ಒಳ್ಳೆ ಸ್ಟೇಟಸ್ ಎಲ್ಲ ಸಿಗುತ್ತೆ ನೀವು ಅವ್ರ ಲೈಫಲ್ಲಿ ಬಂದರೆ. ಮತ್ತು ಅವ್ರು ತುಂಬ ಅವ್ರ ಜೀವನ ಪಾಸಿಟಿವ್ ಆಗಿಬಿಡುತ್ತೆ, ತುಂಬ ಪಾಸಿಟಿವ್ ಆಗಿಬಿಡುತ್ತೆ. ಆ ಥರ ಯೋಚನೆ ಮಾಡ್ತಿದ್ದಾರೆ. ಮತ್ತು ಅವರು ನೀವೇನಾದರೂ ಅವ್ರ ಲೈಫಲ್ಲಿ ಬಂದರೆ ಅವ್ರ ಚೈಲ್ಡ್ಹುಡ್ ಅವ್ರು ವಾಪಸ್ ಬಂದರೆ ಖುಷಿ ಆಗುತ್ತೆ. ಅಂದರೆ ಸ್ಟ್ರೆಸ್ ಇರಲ್ಲ ನೀವು ಅವ್ರ ಲೈಫಲ್ಲಿ ಇದ್ದರೆ, ಸ್ಟ್ರೆಸ್ ಇಲ್ಲದೆ ಜೀವನ ಮಾಡ್ಕೊಂಡು ಹೋಗ್ಬೋದು ನೀವು ಅವ್ರ ಲೈಫಲ್ಲಿ ಇದ್ದರೆ ಅಂತ ತುಂಬ ಅನ್ಕೋತಾ ಇದ್ದಾರೆ. ಖುಷಿಯಾಗಿ ಸ್ಟ್ರೆಸ್ ಇಲ್ಲದೆ ಇರ್ಬೋದು. ಮತ್ತು ನೀವೊಂದು ಇನ್ನೋಸೆಂಟ್ ಸೋಲ್, ನೀವು ಬೈ ಹಾರ್ಟಿಂದ ತುಂಬ ಒಳ್ಳೆಯವರು, ಅದು ಅವ್ರಿಗೆ ಅರ್ಥ ಆಗಿದೆ, ಗೊತ್ತಾಗಿದೆ. ನೀವು ಅವ್ರ ಲೈಫಲ್ಲಿ ಬಂದುಬಿಟ್ರೆ ತುಂಬ ತುಂಬ ಅವ್ರು ಕೇರ್ ಫ್ರೀಯಾಗಿ ಖುಷಿಯಾಗಿ, ಒಂದು ಮಗು ಎಷ್ಟು ಖುಷಿಯಾಗಿರುತ್ತೋ ಅವುಗಳ ಜೀವನದಲ್ಲಿ ಏನು ಕಷ್ಟ ನಷ್ಟ ಇಲ್ಲದೆ ಅಷ್ಟು ಖುಷಿಯಾಗಿರ್ಬೋದು ಅಂತ ಈಗ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಅನ್ಕೋತಿದ್ದಾರೆ. ಇದು ಎನರ್ಜೀಸ್ ಗೈಸ್, ಮೇಲ್ಸ್ಗೆ ಫೀಮೇಲ್, ಫೀಮೇಲ್ಸ್ಗೆ ಮೇಲ್ಸ್. ಓಕೆನಾ, ಅದು ಕನ್ಫ್ಯೂಷನ್ ಬೇಡ. ಮತ್ತು ಈಗಿನ ಥಾಟ್ಸ್ ನಾನು ಹೇಳ್ತಾ ಇರೋದು, ನೀವು ಯಾವಾಗ ಈ ವಿಡಿಯೋ ನೋಡ್ತೀರಾ ಆವಾಗಿನ ಥಾಟ್ಸ್, ಇದು ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ವಿಡಿಯೋ ನೋಡಿದ್ರೆ ಇದು ರೆಸೊನೇಟ್ ಆಗುತ್ತೆ. ಓಕೆನಾ. ಈ ಮಗು ಇದೆಯಲ್ಲ ಅಷ್ಟು ಖುಷಿಯಾಗಿರ್ತಾರೆ, ಬಟ್ ಇನ್ನೂ ಕುದುರೆ ಎರಡು ಕಡೆನೂ ನಿಂತಿದೆ. ಅಂದರೆ ಅವ್ರು ಇನ್ನೂ ಏನೂ ಆ್ಯಕ್ಷನ್ ತಗೊಳಕ್ಕೆ ಆಗ್ತಿಲ್ಲ. ಬಿಕಾಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಯೋಚನೆ ಮಾಡ್ತಿದ್ದಾರೆ. ತಗೋಬೇಕು ಅಂತ ತುಂಬ ಆಸೆ ಇದೆ, ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅಂತ ಎಮೋಷನ್ಸ್ ಓವರ್ಫ್ಲೋ ಆಗ್ತಿದೆ. ಓಕೆನಾ. ತುಂಬ ಎಮೋಷ್ನಲಿ ಅಟ್ಯಾಚ್ ನಿಮ್ಮ ಮೇಲೆ, ಆದರೆ ಹೇಳ್ಕೊಳಕ್ಕಾಗ್ತಿಲ್ಲ. ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅಂತಲೂ ಅನ್ಕೋತಾ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ಯೋಚನೆಲೇ ಇದೆ ಅಷ್ಟೇ. ರಿಲೇಷನ್ಶಿಪ್ ನಿಮ್ಮ ಬಗ್ಗೆ ತುಂಬ ಕನಸು ಕಾಣ್ತಾರೆ, ಡೇ ಡ್ರೀಮ್ ಮಾಡ್ತಾರೆ, ನಿಮ್ಮ ಜೊತೆ ಫ್ಯಾಮಿಲಿ ಇರೋವಾಗ ನೆನೆಸ್ಕೋತಾರೆ, ಅಥವಾ ನಿಮ್ಮ ಜೊತೆ ಓಡಾಡೋವಾಗ ನೆನೆಸ್ಕೋತಾರೆ. ಎಲ್ಲ 5Dಲಿ ಅವ್ರ ಯೋಚನೆಗಳಿದೆ, 3Dಗೆ ಇನ್ನೂ ಬಂದಿಲ್ಲ. ಆ್ಯಕ್ಷನ್ಸ್ ತಗೋಬೇಕು ಅಂತ ಅನ್ಕೋತಿದ್ದಾರೆ, ತಗೊಂಡಿಲ್ಲ. ಹೊಸ ಸ್ಟಾರ್ಟ್ ಮಾಡಬೇಕು ಅನ್ಕೋತಿದ್ದಾರೆ, ಇನ್ನು ಮಾಡಿಲ್ಲ. ಓಕೆನಾ. ನಿಮ್ಮ ಜೊತೆ ಇದ್ದರೆ ಎಷ್ಟು ಖುಷಿಯಾಗಿರ್ತೀನಿ ಅಂತಲೂ ಅವ್ರಿಗೆ ಗೊತ್ತು, ಆದರೂ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಅವ್ರಿಗೆ ಕಡೆಗೆ ಬರೋಕ್ಕಾಗ್ತಿಲ್ಲ. ಬಟ್ ನಿಮ್ಮ ಬೆಲೆ, ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತು. ಓಕೆನಾ. ಈಗ ಥರ್ಡ್ ಪಾರ್ಟಿ ಕಡೆ ಏನಿದೆ ಅವ್ರದ್ದು ಅಂತ ನೋಡಿ. ಕಾರ್ಡೇ ಹೇಳುತ್ತೆ ಗೈಸ್, ಜಗಲ್ ಮಾಡ್ತಿದ್ದಾರೆ ತುಂಬ. ಜಗಲ್ ಅಂದರೆ ಕನ್ಫ್ಯೂಷನ್ನು, ಬ್ಯಾಲೆನ್ಸ್ ಇಲ್ಲ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಜೊತೆ.
ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಬ್ಯಾಲೆನ್ಸ್ ಇಲ್ಲ, ಕನ್ಫ್ಯೂಸ್ಡ್ ಆಗಿದ್ದಾರೆ. ಮತ್ತು ಫ್ಯೂಚರ್ ಅನ್ಸರ್ಟೈನ್ ಅನಿಸ್ತಿದೆ ಅವ್ರಿಗೆ ಥರ್ಡ್ ಪಾರ್ಟಿ ಜೊತೆ. ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಯೋಚನೆಗಳು ಬರುತ್ತೆ. ಅವ್ರು ಯಾವಾಗಲೂ ಆದಷ್ಟು ಬ್ಯುಸಿ ಇರೋಕ್ಕೆ ಟ್ರೈ ಮಾಡ್ತಾರೆ ವರ್ಕಲ್ಲೆಲ್ಲ, ಥರ್ಡ್ ಪಾರ್ಟಿ ಜೊತೆ ಇರೋದಕ್ಕಿಂತ. ಫೈನಾನ್ಷಿಯಲಿ ಜಗಲ್ ಮಾಡ್ತಿದ್ದಾರೆ, ಕೆರಿಯರ್ ವೈಸ್ ಜಗಲ್ ಮಾಡ್ತಿದ್ದಾರೆ, ಮತ್ತು ಅವ್ರ ಫೀಲಿಂಗ್ಸ್ ಮಧ್ಯೆ ಜಗಲ್, ನೀವು ಅವರು ಅಂತ ತುಂಬ ಜಗ್ಲಿಂಗ್ ಎನರ್ಜಿ ಇದೆ. ಕನ್ಫ್ಯೂಸ್ ಸ್ಟೇಟ್. ಮತ್ತು ಮಲ್ಟಿ ಟಾಸ್ಕ್ ಮಾಡ್ತಿದ್ದಾರೆ. ವರ್ಕ್ ಮಾಡೋದು, ಮನೆ ನಿಭಾಯಿಸೋದು, ಎಲ್ಲ ಜವಾಬ್ದಾರಿ ಇವ್ರ ಮೇಲೆ ಇದೆ. ಯಾವ್ದು ಬ್ಯಾಲೆನ್ಸ್ ಮಾಡಲಿ, ಯಾವ್ದನ್ನ ಬಿಡಲಿ ಅಂತ ತುಂಬ ಜಗಲ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲ ಅಲೆಗಳು ನೋಡಿ, ಎಮೋಷನ್ಸು ತುಂಬ ಇದೆ, ನಿಮ್ಮ ಮೇಲೆ. ಅದಕ್ಕೆ ಜಗಲ್ ಮಾಡ್ತಾ ಇದ್ದಾರೆ. ಅವ್ರದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ದೋಣಿ ಮುಳುಗೋ ಥರ ಇದೆ ನೋಡಿ ಪಿಕ್ಚರಲ್ಲಿ. ಆ ಅಲೆಗಳ ಮೇಲೆ ರಭಸಕ್ಕೆ ಅದು ತುಂಬ ನಲ್ಗೆ ಹೋಗಿದೆ. ಆ ಥರ ಇವ್ರ ರಿಲೇಷನ್ಶಿಪ್ಪಲ್ಲೂ ನಲ್ಗೆ ಹೋಗಿದ್ದಾರೆ. ಅವ್ರ ರಿಲೇಷನ್ಶಿಪ್ಪು ಮೇಲೆ ಕೆಳಗೆ ಏರಿಳ್ತಾ ಇದೆ. ತುಂಬ ಜಗಲ್ ಮಾಡ್ತಿದ್ದಾರೆ, ಕನ್ಫ್ಯೂಸ್ ಸ್ಟೇಟಲ್ಲಿದ್ದಾರೆ. ಎಲ್ಲ ವಿಷಯದಲ್ಲೂ ತುಂಬ ಯೋಚನೆ ಮಾಡ್ತಿದ್ದಾರೆ. ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಈಗ ಯೋಚನೆ ಮಾಡ್ತಿದ್ದಾರೆ. ಮಲ್ಟಿ ಟಾಸ್ಕ್ ಮಾಡ್ತಿದ್ದಾರೆ. ಏನೇ ಮಲ್ಟಿ ಟಾಸ್ಕ್ ಮಾಡಿದ್ರು ಬ್ಯಾಲೆನ್ಸ್ ಬರ್ತಾ ಇಲ್ಲ ಅವ್ರ ಲೈಫಲ್ಲಿ. ಓಕೆನಾ? ವೀಲ್ ಆಫ್ ಫಾರ್ಚೂನ್ ದೇವ್ರಿಗೆ ಬಿಟ್ಬಿಟ್ಟಿದ್ದಾರೆ ಸಿಚುವೇಶನ್. ಅವ್ರ ಪಾಡ್ದವ್ರ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಒಂದು ಬ್ಯಾಲೆನ್ಸ್ ಇಲ್ಲ, ಒಂದು ಫ್ಯೂಚರ್ದು ಏನು ಅನ್ನೋದಿಲ್ಲ ಅವ್ರಿಗೆ ಥರ್ಡ್ ಪಾರ್ಟಿ ಜೊತೆ. ದೇವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಮಾಡ್ಕೊಂಡು ಹೋಗ್ಬೇಕು, ಮಾಡ್ಕೋತೀನಿ, ಇನ್ನೇನು ನಂಗೆ ದಾರಿ ಕಾಣಿಸ್ತಾ ಇಲ್ಲ. ನಿಮ್ಮ ಕಂಡ್ರೆ ಫೀಲಿಂಗ್ಸ್ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಎಲ್ಲ ಯೂನಿವರ್ಸಿಗೆ ಬಿಟ್ಬಿಟ್ಟಿದ್ದಾರೆ. ನೀನೇ ನನ್ನನ್ನು ನೋಡ್ಕೋಬೇಕು, ನೀನೇ ನನಗೆ ಈ ಸಿಚುವೇಶನಿಂದ ಆಚೆ ತರಬೇಕು ಅಂತ. ಓಕೆನಾ? ಸ್ವಲ್ಪ ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇದೆ. ಅದನ್ನೂ ಅವರು ನೋಡ್ಕೊಳಕ್ಕಾಗ್ತಾ ಇಲ್ಲ ಸರಿಯಾಗಿ ಬಿಕಾಸ್ ಆಫ್ ಈ ಜಗ್ಲಿಂಗ್ ಎನರ್ಜಿಯಿಂದ. ಓಕೆನಾ? ಕಿಂಗ್ ಆಫ್ ಸ್ವಾರ್ಡ್ಸ್ ಅವರ ಏನು ಪಾರ್ಟ್ನರ್ ಇದ್ದಾರೆ ಥರ್ಡ್ ಪಾರ್ಟಿ, ತುಂಬ ಡಾಮಿನೇಟಿಂಗ್ ನೇಚರ್ ಇದೆ ಗೈಸ್ ಅವ್ರಿಗೆ. ನೋಡಿ, ನಿಮಗೆ ಚೈಲ್ಡ್ ಬಂದಿತ್ತು, ಇವರು ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಅವ್ರು ತುಂಬ ಡಾಮಿನೇಟ್ ಇದ್ದಾರೆ. ಅವ್ರು ಹೇಳಿದ್ದೇ ಆಗಬೇಕು, ಅವ್ರು ಕೇಳ್ದಾಗಲೇ ತಂದ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಯಾರು ಕರ್ಕೊಂಡೋಗಿ ಅಂದರೆ ಆಗಲೇ ಕರ್ಕೊಂಡೋಗ್ಬೇಕು. ಆ ಥರ ಅಡ್ಜಸ್ಟಿಂಗ್ ಇಲ್ಲ. ಸಖತ್ ಬಾಸಿ ಇದ್ದಾರೆ ಅವರು. ಇವ್ರನ್ನ ಅರ್ಥ ಮಾಡ್ಕೋತಾ ಇಲ್ಲ ಗೈಸ್. ತುಂಬ ಬಾಸ್ ಇದ್ದಾರೆ. ಅವ್ರು ಹೇಳ್ದಂಗೆ ನಡಿಬೇಕು. ತುಂಬ ಕಮಾಂಡಿಂಗ್ ಇದ್ದಾರೆ. ಮತ್ತು ಇವ್ರ ಕಡೆಯಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಇರಬಹುದು. ಥರ್ಡ್ ಪಾರ್ಟಿಯಿಂದ ದುಡ್ಡು ಬರ್ತಿರ್ಬೋದು ಇವ್ರ ಕಡೆಯಿಂದ, ಅಥವಾ ದುಡ್ಡಿನ ಸಪೋರ್ಟ್ ಇರ್ಬೋದು ಇವ್ರ ಕಡೆಯಿಂದ. ಅವ್ರು ಯಾರ ಕೈಲಾದ್ರೂ ಕೊಡ್ಸಿರ್ಬೋದು, ಇಲ್ಲ ಅವರೇ ಕೊಟ್ಟಿರ್ಬೋದು. ಮತ್ತು ಅವರೊಂಥರ ಅವ್ರಿಗೆ ಮಾತಾಡೋದು ತುಂಬ ಶಾರ್ಪ್ ನೇಚರ್. ಅಂದರೆ ತುಂಬ ರಫ್ ಆಗಿ ಮಾತಾಡ್ತಾರೆ. ನಿಮ್ಮಷ್ಟು ಸಾಫ್ಟ್ ಇಲ್ಲ, ಕಮಾಂಡಿಂಗ್. ಈಗ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕಷ್ಟೆ, ಆ ಥರ ಕಮಾಂಡಿಂಗ್ ನೇಚರ್. ಇವ್ರು ಅದಕ್ಕೆ ಇಷ್ಟೊಂದು ಜಗಲ್ ಮಾಡಿ ದೇವ್ರ ಹತ್ರ ಬಿಟ್ಬಿಟ್ಟಿರೋದು. ದೇವ್ರಿಗೇನೆ ಏನಪ್ಪ ಈ ಥರ ರಿಲೇಷನ್ಶಿಪ್ ಇದೆ, ಬಟ್ ಅವರು ಏನು ಮಾಡೋಕ್ಕಾಗ್ತಿಲ್ಲ ಗೈಸ್. ದೇವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಇವ್ರ ಬಾಸಿ ನೇಚರು, ಕಮಾಂಡಿಂಗ್ ನೇಚರ್, ಅದೆಲ್ಲ ಅವ್ರಿಗೆ ಸಾಕಾಗಿ ಹೋಗಿದೆ. ತುಂಬ ಬೇಜಾರಾಗೇ ಇದ್ದಾರೆ. ಬಟ್ ಏನು ಮಾಡೋಕ್ಕೆ ಅವ್ರಿಗೆ ಇದರಿಂದ ಆಚೆ ಬರೋಕ್ಕಂತೂ ಖಂಡಿತ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದರೂ ಅವರು ಫ್ಯಾಮಿಲಿ ಜೊತೆ ಖುಷಿಯಾಗೆ ಮೇಲೆ ಖುಷಿಯಾಗಿ ಅವ್ರ ಜೊತೆ ಇದ್ದಾರೆ.
ಪ್ರೀತಿ ಇರೋ ಥರನೇ ಇದ್ದಾರೆ ಥರ್ಡ್ ಪಾರ್ಟಿ ಜೊತೆ, ಓಕೆನಾ. ಮತ್ತು ಅವ್ರಿಗೆ ಥರ್ಡ್ ಪಾರ್ಟಿಯಿಂದ ಪ್ರಯೋಜನಗಳು ತುಂಬ ಇದೆ, ಅದಕ್ಕೆ ಅವ್ರ ಜೊತೆ ಇದ್ದಾರೆ. ಒಂದು ಸಮಾಜ ಅವ್ರನ್ನ ಒಪ್ಕೊಂಡಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಓಕೆನಾ. ಸ್ವಲ್ಪ ಜನಕ್ಕೆ ಮದುವೆ ಆಗಿರ್ಬೋದು, ಓಕೆ. ಸೊ ಅವರು ಇಷ್ಟೆಲ್ಲ ಏನೇ ಪ್ರಾಬ್ಲಮ್ ಇದ್ರೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ಆಗ್ತಾಯಿಲ್ಲ ಜಗ್ಲಿಂಗ್. ಅದನ್ನ ತೋರಿಸ್ಕೊತಾ ಇಲ್ಲ, ಅವ್ರು ಜಗ್ಲ್ ಮಾಡ್ತಿರೋದನ್ನ ಯಾರಿಗೂ ತೋರಿಸ್ಕೊತಿಲ್ಲ. ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗೇ ಇದ್ದಾರೆ ಅವರು. ವಾಟ್ಸಪ್ DP ಹಾಕೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಸ್ ಹಾಕೋದು, ಆ ಥರ ಎಲ್ಲ ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗಿದ್ದಾರೆ. ಮತ್ತು ಥರ್ಡ್ ಪಾರ್ಟಿಗೆ ನಾನು ನಿನ್ನ ಜೊತೆ ಚೆನ್ನಾಗಿಲ್ಲ ಅಂತ ಅವ್ರು ತೋರಿಸ್ಕೊಂಡಿಲ್ಲ ನೋಡಿ. ಸೊಸೈಟಿ ಮುಂದೆ ಅವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ಆ ಥರ ಇದ್ದಾರೆ. ಬಟ್ ಅವ್ರ ಮನಸ್ಸಲ್ಲಿ ನಡೀತಿರೋದು ಯಾರಿಗೂ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿರೋದು ನೀವೇನೆ. ಬಟ್ ಮುಂದೆ ಜನರ ಎದುರುಗಡೆ ಸೊಸೈಟಿಗೆ ತುಂಬ ಒಳ್ಳೆ ಕಪಲ್ ಅಂತ ತೋರಿಸ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ಕಪಲ್ ಫೋಟೋಸ್ ಪೋಸ್ಟ್ ಮಾಡ್ತಾರೆ ಅನಿಸುತ್ತೆ. ಮತ್ತು ಥರ್ಡ್ ಪಾರ್ಟಿನ ಮೆಚ್ಚಿಸೋದಕ್ಕೆ ಎಲ್ಲ ಮಾಡ್ತಿದ್ದಾರೆ. ಮನೆ ಜವಾಬ್ದಾರಿ ಕರೆಕ್ಟಾಗಿ ನಿಭಾಯಿಸ್ತಿದ್ದಾರೆ, ಫ್ಯಾಮಿಲಿ ಜವಾಬ್ದಾರಿ ತಗೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವ್ರನ್ನ ಖುಷಿಯಾಗಿ ನೋಡ್ಕೊತಿದ್ದಾರೆ. ಆದರೆ ಇವ್ರು ಮಾತ್ರ ಒಳಗೆ ಅನುಭವಿಸ್ತಾ ಇದ್ದಾರೆ, ಜಗಲ್ ಮಾಡ್ತಿದ್ದಾರೆ ಮತ್ತು ಯೂನಿವರ್ಸಿಗೆ ಬಿಟ್ಬಿಟ್ಟಿದ್ದಾರೆ. ಏನೂ ಥರ್ಡ್ ಪಾರ್ಟಿ ವಿರುದ್ಧ ಆ್ಯಕ್ಷನ್ಸ್ ತಗೊಂಡಿಲ್ಲ ಅವರು ಗೈಸ್. ತಗೊಳ್ಳೋವಂಗೆ ಕಾಣಿಸ್ತಾನೆ ಇಲ್ಲ, ಬಿಕಾಸ್ ಅವ್ರು ತುಂಬ ಡಾಮಿನೆಂಟ್ ಇದ್ದಾರೆ, ಕಮಾಂಡಿಂಗ್ ಇದ್ದಾರೆ. ಅವ್ರಿಗೆ ಎದುರುಕೊಂಡೇ ಅವ್ರ ಜೊತೆ ಖುಷಿಯಾಗಿರೋ ಥರ ನಟಿಸ್ತಿದ್ದಾರೆ ಮತ್ತು ಅವ್ರನ್ನ ಖುಷಿ ಪಡಿಸ್ತಿದ್ದಾರೆ. ಅವ್ರಿಗೆ ಏನೇನು ಬೇಕೆಲ್ಲ ತಂದುಕೊಡೋದು, ಒಳ್ಳೆ ಜವಾಬ್ದಾರಿಯುತ ಹಸ್ಬೆಂಡೋ ಅಥವಾ ಒಳ್ಳೆ ಜವಾಬ್ದಾರಿಯುತ ಪರ್ಸನ್ನಾಗಿ ನಡ್ಕೊತಾ ಇದ್ದಾರೆ. ಹಸ್ಬೆಂಡ್ ಅವ್ರ ವೈಫ್ ಏನೇ ಇರ್ಬೋದು, ಜವಾಬ್ದಾರಿಯಿಂದ ನಡ್ಕೊತಾ ಇದ್ದಾರೆ. ಅದು ಈ ನಿಮ್ಮ ಮೇಲಿರೋ ಫೀಲಿಂಗ್ಸ್ ಅಂತೂ ಅವ್ರು ಯಾರಿಗೂ ತೋರಿಸ್ಕೊತಾ ಇಲ್ಲ, ಬರೀ ಯೋಚನೆಯಲ್ಲಿದ್ದೀರಾ ಅಷ್ಟೇ. ಅವ್ರು ಎಷ್ಟೇ ಅವ್ರ ಜೊತೆ ಖುಷಿಯಾಗಿದ್ರು ನೀವು ಅವ್ರ ತಲೆಯಲ್ಲಿದ್ದೀರಾ, ಯೋಚನೆ ನಿಮ್ಮ ಬಗ್ಗೆನೇ ಅವ್ರದ್ದು. ಜಗ್ಲಿಂಗ್ ಖುಷಿಯಾಗಿಲ್ಲ ಅವರು, ಶೋ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿಗೆ ಗೊತ್ತಿಲ್ಲ ಇದೆಲ್ಲ. ಅವರು ಆ್ಯಸ್ ಎ ಪಾರ್ಟ್ನರ್ ಏನೇನು ಎಕ್ಸ್ಪೆಕ್ಟ್ ಮಾಡಬೇಕು ಅದನ್ನ ಬಾಸಿ ವೇಯಲ್ಲಿ ತಗೋತಾ ಇದ್ದಾರೆ ಅವ್ರ ಕಡೆಯಿಂದ. ಮತ್ತು ಅವ್ರಿಗೆ ಪ್ರೊವೈಡು ಮಾಡ್ತಿದ್ದಾರೆ, ಕೆಲವರು ದುಡ್ಡಿನ ಸಪೋರ್ಟು ಎಲ್ಲ ಪ್ರೊವೈಡು ಮಾಡಿದ್ದಾರೆ. ಮತ್ತು ಅವ್ರಿಗೆ ಡೈಲಿ ರುಟೀನ್ ಸಪೋರ್ಟು ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಇದರಿಂದ ಆಚೆ ಬರೋಕ್ಕೆ ಕಷ್ಟ ಇದೆ. ಬಟ್ ಯೋಚನೆಯಲ್ಲಿ ನೀವಿದ್ದೀರ. ಅವ್ರಿಗೆ ಥರ್ಡ್ ಪಾರ್ಟಿ ಮೇಲೆ ಯಾವ ಫೀಲಿಂಗ್ಸ್ ನನಗಂತ ಕಾಣಿಸ್ತಾ ಇಲ್ಲ ಕಾರ್ಡ್ಸಲ್ಲಿ. ಡೀಪ್ ಫೀಲಿಂಗ್ಸ್ ಎಲ್ಲೂ ಇಲ್ಲ ಗೈಸ್. ಏನೋ ಕಮಿಟ್ ಆಗಿದ್ದೀನಿ, ಜೀವನ ನಡೆಸ್ಕೊಂಡು ಹೋಗ್ಬೇಕು ಆ ಥರ ಇದ್ದಾರೆ. ಅವ್ರನ್ನ ಬೇಜಾರು ಮಾಡ್ತಾ ಇಲ್ಲ, ಬಟ್ ಅವ್ರಿಗೆ ಗೊತ್ತಿಲ್ಲ ಥರ್ಡ್ ಪಾರ್ಟಿಗೆ ಇವ್ರು ಜಗಲ್ ಮಾಡ್ತಿರೋದು, ನಿಮ್ಗೆ ಇಷ್ಟಪಡ್ತಿರೋದು, ಓಕೆನಾ. ನೋಡಿ ಎಷ್ಟು ಖುಷಿಯಾಗಿ ಪೋಸ್ಟ್ಸ್ ಎಲ್ಲ ಹಾಕ್ತಾರೆ ಅನಿಸುತ್ತೆ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಅಸ್. ನನ್ನ ವ್ಯೂವರ್ಸ್ ಬಗ್ಗೆ, ಅವರ ಪರ್ಸನ್ನ ಥಾಟ್ಸ್ ಇನ್ನೊಂದಷ್ಟು ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್ ಪ್ಲೀಸ್. ಓಕೆ 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 ಯೂನಿವರ್ಸ್ ಥರ್ಡ್ ಪಾರ್ಟಿ ಕಡೆಗೆ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್ ಪ್ಲೀಸ್. ಯೂನಿವರ್ಸ್ ಪ್ಲೀಸ್. Temperance. Ten of Pentacles, family ತೋರಿಸ್ತಾ ಇದೆ ಗೈಸ್. ದಿ ಫೂಲ್ ಕಾರ್ಡ್, ಕಿಂಗ್ ಆಫ್ ಕಪ್ಸ್. ಗೈಸ್ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ನ್ಯೂ ಬಿಗಿನಿಂಗ್ ಶುರು ಮಾಡೋಕ್ಕೆ.
ತುಂಬ ಯೋಚನೆ ಮಾಡ್ತಿದ್ದಾರೆ, ಒಂದು ಆ್ಯಕ್ಷನ್ ತಗೋಬೇಕು ಅಂತ ತಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಕಷ್ಟ ಆಗ್ತಿದೆ ಅವ್ರಿಗೆ, ಸ್ಟ್ರಗಲ್ ಮಾಡ್ತಿದ್ದಾರೆ ನಿಮ್ಮ ಕಡೆ ಬರೋಕ್ಕೆ ಮತ್ತು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋಕ್ಕೆ. ಭಯ ಇದೆ ಅವ್ರಿಗೆ, ಥರ್ಡ್ ಪಾರ್ಟಿದ ಭಯ ತುಂಬ ಇದೆ, ಮತ್ತು ನಿಮ್ಮನ್ನು ಕಳ್ಕೊಬಿಡ್ತೀನಿ ಅನ್ನೋ ಭಯನೂ ಇದೆ. ಮತ್ತು ವರ್ಕಲ್ಲೂ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ, ಸಂಪಾದನೆ ಕಡೆ ಗಮನ ಹರಿಸ್ತಿದ್ದಾರೆ, ವರ್ಕಲ್ಲೂ ಸ್ಟ್ರಗಲ್ ಮಾಡ್ತಿದ್ದಾರೆ, ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಗೈಸ್. ನ್ಯೂ ಬಿಗಿನಿಂಗ್ ಆಗೋಕ್ಕಿನ್ನ ಅವರು ಯೋಚನೆಯಲ್ಲಿದೆ, ಬಟ್ ತುಂಬ ಸ್ಟ್ರಗಲ್. ನೋಡಿ ಮತ್ತೆ ರಿಪೀಟ್ ಆಗಿದೆ ಕಾರ್ಡು. ರಾತ್ರಿ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ, ನಿಮ್ಮ ಬಗ್ಗೆನೇ ಯೋಚನೆ ಇದೆ ನೋಡಿ. ಸ್ಲೀಪ್ಲೆಸ್ ನೈಟ್ಸ್, ತುಂಬ ಸ್ಟ್ರೆಸ್ಡು, ಅವ್ರಿಗೆ ಏನರ ಮೇಲೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಇದೆ, ಹೆಲ್ತ್ ಇಶ್ಯೂಸ್ ಇದೆ ಸುಮಾರು ಜನಕ್ಕೆ, ಆಂಗ್ಸೈಟಿ ಇದೆ, ಭಯ ಇದೆ, ಏನಾಗ್ಬಿಡುತ್ತೋ ನೆಕ್ಸ್ಟು, ನಿಮ್ಮನ್ನು ಕಳ್ಕೊಬಿಡ್ತೀನಿ ಅನ್ನೋ ಭಯ ಇದೆ. ಈ ಕಡೆ ಥರ್ಡ್ ಪಾರ್ಟಿ ಭಯ ಇದೆ. ಅವ್ರಿಗೇನೋ ಕ್ಲಾರಿಟಿ ಸಿಗ್ತಿಲ್ಲ, ಏನು ನೆಕ್ಸ್ಟ್ ಅಂತ. ನೋಡಿ ಪಾಪ ಎಷ್ಟು ಅನುಭವಿಸ್ತಿದ್ದಾರೆ. ಅವ್ರಿಗೆ ನೆಕ್ಸ್ಟ್ ಏನು ಅನ್ನೋದು ಕ್ಲಾರಿಟಿನೇ ಸಿಗ್ತಾ ಇಲ್ಲ ಅವ್ರಿಗೆ. ಏನು ಮಾಡಲಿ ಅಂತಲೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಏನು ಆ್ಯಕ್ಷನ್ ತಗೊಳ್ಳಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಸ್ಲೀಪ್ಲೆಸ್ ನೈಟ್ಸ್ ಅಂತೂ ಇದೆ, ತುಂಬ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ಗೈಸ್. ಕೆಲವ್ರಿಗೆ ನಿಮಗೂ ಆಗಿರ್ಬೋದು, ನಿಮಗೂ ನಿದ್ರೆ ಬರ್ತಾ ಇರ್ಬೋದು ಕೆಲವು ಪರ್ಸನ್ಸಲ್ಲಿ. ಒಟ್ನಲ್ಲಿ ಮೆಜಾರಿಟಿ ಪರ್ಸನ್ಸ್, ನನ್ನ ವ್ಯೂವರ್ಸ್ ಪರ್ಸನ್ಸ್ಗೆ ನಿದ್ರೆ ಬರ್ತಾ ಇಲ್ಲ, ಓಕೆನಾ. ಮತ್ತು ಹ್ಯಾಂಗ್ ಮ್ಯಾನ್ ನೋಡಿ, ಏನು ನಿರ್ಧಾರ ತಗೋಬೇಕು ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ, ಓಕೆನಾ. ಸ್ಟಕ್ ಆಗಿಬಿಟ್ಟಿದ್ದಾರೆ ಸಿಚುವೇಶನ್, ವೆರಿ ಸ್ಟಕ್ ಫೀಲ್ ಆಗ್ತಿದೆ ಅವ್ರಿಗೆ. ಈ ರಿಲೇಷನ್ಶಿಪ್ಪಿಂದ ಆಚೆ ಬರೋಕ್ಕೆ ತುಂಬ ಕಷ್ಟ ಇದೆ ಗೈಸ್, ಸ್ಟಕ್ ಆಗಿದ್ದಾರೆ. ಫ್ಯೂಚರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಓಕೆನಾ, ಆದರೆ ಸ್ಟಕ್ ಆಗಿದ್ದಾರೆ. ಫ್ಯೂಚರಲ್ಲಿ ಏನಾದರೂ ಈ ಸಂಬಂಧಕ್ಕೆ ನ್ಯಾಯ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಬಟ್ ಸದ್ಯದ ಪರಿಸ್ಥಿತಿಲಿ ಆ್ಯಕ್ಷನ್ಸ್ ತಗೊಳ್ಳೋದು ಡೌಟು ಗೈಸ್. ಯಾಕಂದರೆ ತುಂಬ ಸ್ಟಕ್ ಆಗಿದ್ದಾರೆ ಅವರು, ಮತ್ತು ತುಂಬ ಸ್ಟ್ರೆಸ್ಡು, ತುಂಬ ಪ್ರೆಷರ್ ಇದೆ ಅವ್ರಿಗೆ. ವರ್ಕ್ ಪ್ರೆಷರು, ಫೈನಾನ್ಷಿಯಲ್ ಪ್ರೆಷರ್ ಎಲ್ಲ ಇದೆ, ತುಂಬ ಪ್ರಾಬ್ಲಮ್ ಇದೆ. ಜೊತೆಗೆ ನಿಮ್ಮ ನೆನಪುಗಳು ತುಂಬ ಕಾಡುತ್ತೆ, ಮತ್ತು ಥರ್ಡ್ ಪಾರ್ಟಿದ ಬಾಸಿ ನೇಚರು ಅದು ಸಾಕಾಗಿದೆ ಅವ್ರಿಗೆ. ಜಗಲ್ ಮಾಡ್ತಿದ್ದಾರೆ, ಅವ್ರನ್ನ ಬಿಟ್ಟು ಬರೋಕ್ಕೂ ಆಗಲ್ಲ. ಕಮಿಟ್ ಆಗಿದ್ದಾರೆ, ಸ್ಟ್ರಾಂಗಾಗಿ ಕಮಿಟ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಜೊತೆ. ನೋಡಿ ಇಲ್ಲಿ ಥರ್ಡ್ ಪಾರ್ಟಿ ಇದ್ದರೆ ಅವ್ರಿಗೆ ಕ್ರೌನ್ ಸಿಕ್ದಂಗೆ, ಅಂದರೆ ಸಮಾಜದಲ್ಲಿ ಅವ್ರಿಗೆ ಮರ್ಯಾದೆ ಸಿಗುತ್ತೆ, ಓಕೆನಾ. ನಿಮ್ಮ ಕಡೆ ಬಂದರೆ ಅವ್ರು ಏನು ಮರ್ಯಾದೆ, ಏನು ನೇಮ್ ಸಂಪಾದನೆ ಮಾಡಿದ್ದಾರೆ ಅದು ಹೋಗೋ ಚಾನ್ಸಸ್ ಇದೆ, ಅದನ್ನು ಯೋಚನೆ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗೇ ಇದ್ದಾರೆ, ಅಂದರೆ ಮೇಲ್ಮೇಲೆ ಎನರ್ಜಿ ಎಕ್ಸ್ಚೇಂಜ್ ಚೆನ್ನಾಗೇ ಇದೆ, ಇಬ್ಬರು ಚೆನ್ನಾಗೇ ಇದ್ದಾರೆ. ಆದರೆ ತಲೆಯಲ್ಲಿ ನೀವೇ ಇದ್ದೀರ. ನಿಮ್ಮ ಬಗ್ಗೆ ನೋಡಿ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ, ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿ ಇರೋ ಥರ ನಡ್ಕೊತಾ ಇದ್ದಾರೆ, ಎನರ್ಜಿ ಎಕ್ಸ್ಚೇಂಜ್ ಇದೆ. ಆದರೆ ಫೀಲಿಂಗ್ಸ್ ನಿಮ್ಮ ಕಡೆನೇ ಇರೋದು, ಕಣ್ಮುಚ್ಕೊಂಡು ನಿಮ್ಮನ್ನ ಧ್ಯಾನ ಮಾಡ್ತಿದ್ದಾರೆ ನೋಡಿ. ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅಷ್ಟೇ, ಫಿಸಿಕಲಿ ಇದ್ದಾರೆ, ಫಿಸಿಕಲಿ ಚೆನ್ನಾಗಿದ್ದಾರೆ ಅವರಿಬ್ರು. ಬಟ್ ಮೆಂಟಲಿ ನಿಮಗೆ, ಸ್ಪಿರಿಚುಯಲಿ, ಮೆಂಟಲಿ ನಿಮಗೆ ಕನೆಕ್ಟ್ ಆದಷ್ಟು, ಡೀಪ್ ಫೀಲಿಂಗ್ಸ್ ನಿಮಗಿರೋವಷ್ಟು ಅವ್ರ ಜೊತೆ ಇಲ್ಲ. ಜೊತೆ ಕಮಿಟ್ಮೆಂಟ್ಗೆ ಆ್ಯಸ್ ಎ ಪಾರ್ಟ್ನರ್ ಏನು ಮಾಡಬೇಕು ಅದೆಲ್ಲ ಮಾಡ್ತಿದ್ದಾರೆ, ಅದೆಲ್ಲ ಏನು ಅವರು ಪ್ರಾಬ್ಲಮ್ ಮಾಡಿಲ್ಲ ಥರ್ಡ್ ಪಾರ್ಟಿಗೆ. ಆದರೆ 5Dಲಿ ನೀವಿದ್ದೀರ ಜಾಸ್ತಿ, 3Dಲಿ ಥರ್ಡ್ ಪಾರ್ಟಿನೇ ಇರೋದು. ಅದನ್ನು ಥರ್ಡ್ ಪಾರ್ಟಿಗೆ ಅವ್ರು ಶೋ ಕೂಡ ಮಾಡ್ತಾ ಇಲ್ಲ. ಥರ್ಡ್ ಪಾರ್ಟಿಗೆ ನೀನೇ ರಾಣಿ ಅಂತ ಹೇಳಿದ್ದಾರೆ, ಥರ್ಡ್ ಪಾರ್ಟಿಗೆ ಅವ್ರು ಶೋ ಮಾಡ್ತಿಲ್ಲ. ಬಿಕಾಸ್ ನೋಡಿ ಮತ್ತೆ ಬಂದಿದೆ ಕಾರ್ಡ್, ಅವ್ರು ತುಂಬ ಬಾಸಿ ಇದ್ದಾರೆ, ವೆರಿ ಬಾಸಿ, ತುಂಬ ಡಾಮಿನೇಟ್ ನೇಚರ್ ಇದೆ ಅವ್ರಿಗೆ.
ಮತ್ತು ಥರ್ಡ್ ಪಾರ್ಟಿ ತುಂಬ ಸ್ಟೇಬಲ್ ಪರ್ಸನ್, ಫೈನಾನ್ಷಿಯಲಿ ಸ್ಟೇಬಲ್ ಅನ್ಕೋತೀನಿ, ವೆರಿ ಸ್ಟೇಬಲ್ ಪರ್ಸನ್. ಮತ್ತು ಥರ್ಡ್ ಪಾರ್ಟಿ ಜೊತೆ ಇದ್ದರೆ ಅವ್ರ ಲೈಫ್ ಸ್ಟೇಬಲ್ ಆಗಿರುತ್ತೆ. ಸಮಾಜದ ದೃಷ್ಟಿಯಿಂದ ಇವರಿಬ್ಬರು ಚೆನ್ನಾಗಿದ್ದಾರಪ್ಪ ಅಂತ ಹೇಳ್ತಾರೆ. ಆ ಸ್ಟೆಬಿಲಿಟಿ ಥರ್ಡ್ ಪಾರ್ಟಿ ಕಡೆ ಇದೆ. ಹಾಗಾಗಿ ಅವರು ಇದನ್ನು ಬಿಟ್ಟು ಬಂದರೆ ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಈ ಸಿಚುವೇಶನ್ಗಳಲ್ಲಿ. ಸೊ ನಿಮ್ಮನ್ನ 5 ಡೀಲ್ ನೆನೆಸ್ಕೊಂಡು 3 ಡೀಲ್ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅಷ್ಟೆ. ಫೈನಾನ್ಷಿಯಲಿನೂ ಡಿಪೆಂಡ್ ಆಗಿದ್ದಾರೆ ಗೈಸ್, ಫಿಸಿಕಲಿ ಡಿಪೆಂಡ್ ಆಗಿದ್ದಾರೆ, ಫೈನಾನ್ಷಿಯಲಿ ಡಿಪೆಂಡ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಜೊತೆ. ಓಕೆನಾ? ನೋಡಿ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ ಅವ್ರ ಫ್ಯಾಮಿಲಿ, ಬಟ್ ಅವ್ರ ಮೈಂಡಲ್ಲಿ ಏನು ನಡೀತಿದೆ ಅಂತ ಅವ್ರು ಥರ್ಡ್ ಪಾರ್ಟಿಗೆ ಶೋ ಮಾಡ್ತಿಲ್ಲ. ಖುಷಿಯಾಗಿದ್ದಾರೆ, ಎಲ್ಲರ ಮುಂದೆ ತುಂಬ ಖುಷಿಯಾಗಿದ್ದಾರೆ. ಆದರೆ ನೈಟಲ್ಲಿ ನೋಡಿ ಈ ಕತೆ, ಎಲ್ಲರೂ ಮಲಗಿದ ಮೇಲೆ ನಿಮ್ಮ ಯೋಚನೆಗಳು ತುಂಬ ಶುರು ಆಗುತ್ತೆ. ಅವ್ರಿಗೆ ಜಾಸ್ತಿ ನೈಟ್ ಟೈಮ್ಸ್ ನೀವು ತುಂಬ ನೆನಪಾಗ್ತೀರ ಗೈಸ್. ಓಕೆನಾ? ಫ್ಯಾಮಿಲಿಲಿ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಪೆಟ್ಸ್ ಇದೆ. ಅವ್ರ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾರೆ ಮೇಲ್ಮೇಲೆ. ಅದನ್ನ ಅವರು ಡ್ಯೂಟಿ ಅಂತ ಮಾಡ್ತಿದ್ದಾರೆ. ನನ್ನ ಡ್ಯೂಟಿ, ನಾನು ಕಮಿಟ್ ಆಗಿದ್ದೀನಿ, ಅವ್ರನ್ನ ನೋಡ್ಕೋಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಹೆಂಗೆ ಬಿಡಲಿ. ಆದರೆ ನಿಮ್ಮ ಮೇಲಿನ ಫೀಲಿಂಗ್ಸು ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಜಗಲ್ ಮಾಡ್ತಿದ್ದಾರೆ ಗೈಸ್, ತುಂಬ ಜಗಲ್ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಜೊತೆ ಬರೀ ಒಂಥರ ಸೂಪರ್ಫಿಷಿಯಲ್ ರಿಲೇಷನ್ಶಿಪ್ಪಲ್ಲಿದ್ದಾರೆ, ನಾಟ್ ಸೋ ಕನೆಕ್ಟೆಡ್, ಬಟ್ ಡಿಪೆಂಡ್ ಆಗಿದ್ದಾರೆ ಗೈಸ್ ಥರ್ಡ್ ಪಾರ್ಟಿ ಮೇಲೆ, ವೆರಿ ಡಿಪೆಂಡೆಂಟ್. ಥರ್ಡ್ ಪಾರ್ಟಿ ಮೇಲೆ ತುಂಬ ಡಿಪೆಂಡೆನ್ಸಿ ಇದೆ, ಫಿಸಿಕಲ್ ಡಿಪೆಂಡೆನ್ಸಿ. ಮೆಂಟಲಿ ನೀವು ಎಷ್ಟೇ ನಡೆದ್ರು ಫಿಸಿಕಲಿ ಅವ್ರನ್ನ ದಾಟಿ ನಿಮ್ಮ ಹತ್ರ ಬರೋದು ತುಂಬ ಕಷ್ಟ ಇದೆ. ಯಾಕಂದರೆ ಅವ್ರು ವೆರಿ ಡಾಮಿನೇಟಿಂಗ್ ಇದ್ದಾರೆ. ಇಲ್ಲಿ ನೋಡಿ ಫುಲ್ ಕಾರ್ಡ್ ಬಂದಿದೆ. ಅವರು ಈ ರಿಲೇಷನ್ಶಿಪ್ಗೆ ಏನೋ ಯೋಚನೆ ಮಾಡ್ಕೊಂಡು ಎಂಟ್ರಿ ಕೊಟ್ಬಿಟ್ರು, ಕೇರ್ಲೆಸ್ ಆಗಿ ಏನೋ ಯೋಚನೆ ಮಾಡ್ದೇನೆ ಧುಮುಕಿದ್ರು. ಬಟ್ ಈಗ ಅವ್ರಿಗೆ ನಿಮ್ಮ ಬೆಲೆ ತುಂಬ ಅರ್ಥ ಆಗಿದೆ, ಅದಕ್ಕೆ ನಿದ್ರೆ ಬರ್ತಾ ಇಲ್ಲ. ಫೈನಾನ್ಸ್ ಸಪೋರ್ಟ್ ಸಿಗುತ್ತೆ, ಇಲ್ಲ ಇನ್ನೊಂದು ಹೊಸ ಆಪರ್ಚುನಿಟಿ ಸಿಗುತ್ತೆ, ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಒಂಥರ ಏನಂತಾರೆ, ಅವ್ರಿಗೆ ಗೊತ್ತಾಗಿಲ್ಲ ಗೈಸ್, ಅವ್ರಿಗೆ ಗೊತ್ತಾಗಿಲ್ಲ. ಇಮ್ಮೆಚ್ಯೂರಿಟಿಲಿ ಮುನ್ನುಗ್ಗಿದ್ದಾರೆ ಈ ರಿಲೇಷನ್ಶಿಪ್ಗೆ. ಬಟ್ ಈಗ ಜಗಲ್ ಮಾಡ್ತಿದ್ದಾರೆ, ಮತ್ತೆ ಸಿಕ್ಕಾಕೊಬಿಟ್ಟಿದ್ದಾರೆ ಗೈಸ್, ಸ್ಟಕ್ ಫೀಲ್ ಆಗಿದ್ದಾರೆ. ಅವರು ಅದರಿಂದ ಆಚೆ ಬರೋದು ತುಂಬ ಕಷ್ಟ ಇದೆ. ತಲೆಯಲ್ಲಿ ನೀವೇ ಇದ್ದೀರಾ, ಓಕೆನಾ? ನಿಮ್ಮ ಬಗ್ಗೆನೇ ಯೋಚನೆ ಇದೆ, ನಿಮ್ಮ ಕಡೆ ಬರಬೇಕು ಅಂತಲೂ ತುಂಬ ಅನ್ಕೋತಾ ಇದ್ದಾರೆ. ಬಟ್ ಈ ಕಮಿಟ್ಮೆಂಟು ಇದು ಏನಿದೆ ಇದು ತುಂಬ ಸ್ಟ್ರಾಂಗ್ ಇದೆ ಬಾಂಡ್. ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ನಿಮ್ಮ ಕಡೆ ಇಷ್ಟ ಇದೆ, ಆದರೆ ಅಷ್ಟೇ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ನನ್ನ ವ್ಯೂವರ್ಸ್ ಕಡೆ ಅವ್ರ ಪರ್ಸನ್ ಏನು ಹೇಳಬೇಕು ಅಂತ ಅನ್ಕೋತಾ ಇದ್ದಾರೆ. ಪ್ಲೀಸ್ ಯೂನಿವರ್ಸ್ ಪ್ಲೀಸ್ ಗೈಡ್. ಓಕೆ, ಪೋಕರ್ ಫೇಸ್, ನಾಟ್ ಟುಡೇ ನೋಡಿ ಬಂತು, ಇವತ್ತು ಬರಲ್ಲ ಅವರು. ಸಪ್ರೆಷನಲ್ಲಿದ್ದೀರಾ. ಟೆಡಿ ಬೇರ್, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್
ನನ್ನ ವ್ಯೂವರ್ಸ್ನ ಪರ್ಸನ್ ಥರ್ಡ್ ಪಾರ್ಟಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಾರೆ? ಪ್ಯಾಷನ್, ಓಕೆ. ಫಿಸಿಕಲ್ ಅಟ್ರಾಕ್ಷನ್ ಇದೆ, ಫಿಸಿಕಲ್ ಡಿಪೆಂಡ್ ಆಗಿದ್ದಾರೆ. ಮಾಸ್ಕ್ ಹಾಕೊಂಡು, ನಾನು ಹೇಳಿಲ್ವಾ ಅವ್ರ ಮೇಲೆ ಮಾಸ್ಕ್ ಹಾಕೊಂಡಿದ್ದಾರೆ ಅಂತ? ನೋಡಿ ಅದೇ ಮೆಸೇಜ್ ಬಂತು ಗೈಸ್. ಖುಷಿ ಆಗುತ್ತೆ ನಾನು ಹೇಳಿದ್ದು ಬಂದಾಗ, ಬಟ್ ಬಟ್ ಪಾಸಿಟಿವ್ ನಿಮಗೆ. ಹೌದು, ಪಾಸಿಟಿವ್ ಸೆಡಕ್ಷನ್. ನೋಡಿ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಬರ್ತಾ ಇದೆ. ಕಾಫಿ ಕಪ್, ಓಕೆ. ಗೈಸ್ ನಾನು ಹೇಳಲಿಲ್ವಾ ಅವ್ರು ಬರೋ ಸ್ಥಿತಿಲಿ ಇಲ್ಲ. ಅವ್ರು ತುಂಬ ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ. ನಿಮ್ಮ ಜೊತೆ ಮಾತಾಡೋದು ಅವಾಯ್ಡ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಪ್ರೀತಿ ಇದ್ರು ಮತ್ತೆ ಅಪ್ಸೆಟ್ ಆಗಿದ್ದಾರೆ ತುಂಬ. ಯಾಕಂದರೆ ಈ ರಿಲೇಷನ್ಶಿಪ್ಪಿಂದ ಬಿಟ್ಟು ಬರೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ತುಂಬ ಬೌಂಡ್ರೀಸ್ ಇದೆ ಮತ್ತು ಅವ್ರು ಹರ್ಟು ಆಗಿದೆ ಇವರ ಏನಂತಾರೆ ಬಾಸಿ ನೇಚರಿಂದ. ಬಟ್ ಅವ್ರು ಏನೂ ಹೇಳ್ಕೊಳಕ್ಕಾಗ್ತಿಲ್ಲ. ಅವಾಯ್ಡಿಂಗ್ ಕಾನ್ವರ್ಸೇಷನ್, ಏನೂ ಹೇಳ್ಕೊಳಕ್ಕಾಗ್ತಿಲ್ಲ ಗೈಸ್. ಇದಕ್ಕಿಂತ ಇನ್ನೇನು ಕನ್ಫರ್ಮೇಷನ್ ಬೇಕು? ಸದ್ಯಕ್ಕೆ ಅವ್ರು ಬರಲ್ಲ. ಬಟ್ ನಿಮ್ಮ ಕಂಡ್ರೆ ಪ್ರೀತಿ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ತಲೆಯಲ್ಲೆಲ್ಲ ನೀವೇ ಇದ್ದೀರ. ಆದರೆ ತುಂಬ ಬೌಂಡ್ರೀಸ್ ಹಾಕೋಬಿಟ್ಟಿದ್ದಾರೆ ಅವರು. ಎಷ್ಟೇ ನೋವು ಪಟ್ಟರು ಒಳಗೆ ಅನುಭವಿಸ್ತಾ ಇದ್ದಾರೆ. ನಿದ್ರೆ ಇಲ್ಲ, ಹೆಲ್ತ್ ಅಪ್ಸೆಟ್ ಆಗ್ತಿದೆ, ಆ್ಯಂಗ್ಸೈಟಿ ಇದೆ, ಸಪ್ರೆಷನಲ್ಲಿ ಇದ್ದೀರಾ. ನಿಮ್ಮನ್ನ ತುಂಬ 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 ಮಿಸ್ ಮಾಡ್ಕೊಂಡು ನೋಡಿ. ಥಿಂಕಿಂಗ್ ಅಬೌಟ್ ಯು, ಅನ್ಸರ್ಟನ್ ಫ್ಯೂಚರ್. ನಾನು ಹೇಳಿಲ್ವಾ ನಿಮ್ಮ ಬಗ್ಗೆನೇ ಯೋಚನೆ ನಡೀತಿದೆ ಅವ್ರಿಗೆ. ಫ್ಯೂಚರ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಲ್ಲಿದ್ದಾರೆ ಗೈಸ್. ನಿಮ್ಮನ್ನು ನೆನೆಸ್ಕೊಂಡು ತುಂಬ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ತುಂಬ ಬೇಜಾರು ಮಾಡ್ಕೋತಿದ್ದಾರೆ. ನೀವೊಂಥರ ಟೆಡ್ಡಿ ಬೇರ್ ಥರ ಅವ್ರಿಗೆ. ನಿಮ್ಮ ಜೊತೆ ಫ್ಲರ್ಟ್ ಮಾಡಬೇಕು, ಡೇಟ್ಗೆ ಹೋಗಬೇಕು, ಮತ್ತು ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸು ಇದೆ. ನಿಮ್ಮ ಮೇಲೆ ತುಂಬ ಇಂಟ್ರೆಸ್ಟೆಡ್ ಆಗಿದ್ದಾರೆ, ಓಕೆನಾ? ಆದರೆ ಎಲ್ಲ 5D ಗೈಸ್. ಪೋಕರ್ ಫೇಸ್. ರಿಸ್ಕ್ ತಗೊಳ್ಳೋಣ, ಚಾನ್ಸ್ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದಾರೆ, ಓಕೆನಾ? ಆದರೆ ತಗೋತಾ ಇಲ್ಲ. ಅವ್ರ ತಲೆಯಲ್ಲಿ ನಡೀತೆ ರಿಸ್ಕ್ ತಗೊಬಿಡೋಣ, ಹೋಗಿ ಮಾತಾಡ್ಸ್ಬಿಡೋಣ ಆ ಥರ ಎಲ್ಲ. ಬಟ್ ತಗೊಳಕ್ಕಾಗ್ತಾಯಿಲ್ಲ, ಓಕೆ. ಥರ್ಡ್ ಪಾರ್ಟಿ ಕಡೆ ಏನು ಮೆಸೇಜಸ್ ಇದೆ ನೋಡಿ. 2 ಪ್ಯಾಷನ್, ಸೆಡಕ್ಷನ್. ಫಿಸಿಕಲಿ ಚೆನ್ನಾಗಿದ್ದಾರೆ ಅವರಿಬ್ರು, ಓಕೆನಾ? ಥರ್ಡ್ ಪಾರ್ಟಿ ಅಟ್ರಾಕ್ಟಿವ್ ಆಗಿದ್ದಾರೆ. ಚೆನ್ನಾಗಿದೆ ಅವ್ರ ಬಾಂಡ್. ಫಿಸಿಕಲಿ, ಎಮೋಷ್ನಲಿ ನಿಮ್ಮ ಜೊತೆ ಎಷ್ಟು ಇಷ್ಟಪಡ್ತಾರೋ ಅವ್ರ ಜೊತೆ ಫಿಸಿಕಲಿ ಚೆನ್ನಾಗಿದ್ದಾರೆ ಅಷ್ಟೆ. ಎಮೋಷ್ನಲ್ ಬಾಂಡಿಂಗ್ ಎಲ್ಲೂ ಕಾಣಿಸ್ತಾ ಇಲ್ಲ ಇವರು. ಮತ್ತೆ ನಾನು ಹೇಳಿದ್ನಲ್ಲ ಗೈಸ್, ಏನು ಹೇಳಿದೆ ನಾನು? ಸಮಾಜಕ್ಕೆ ನಗ್ತಾ ಇದ್ದಾರೆ, ಮೇಲ್ ನಗ್ತಾ ಇದ್ದಾರೆ. ಥರ್ಡ್ ಪಾರ್ಟಿಗೂ ತೋರಿಸ್ಕೊಂಡಿಲ್ಲ ಅವ್ರ ಫೀಲಿಂಗ್ಸ್ ಅಂತ ನೋಡಿ. ಮಾಸ್ಕ್, ಪ್ರಿಟೆಂಡಿಂಗ್, ನಾಟಕ ಆಡ್ತಿದ್ದಾರೆ. ಹೈಡಿಂಗ್ ಟ್ರೂ ಫೀಲಿಂಗ್ಸ್, ನಿಮ್ಮ ಮೇಲಿರೋ ಟ್ರೂ ಫೀಲಿಂಗ್ಸ್ನ ಹೈಡ್ ಮಾಡ್ತಿದ್ದಾರೆ. ಇದಕ್ಕೆ ಡಬಲ್ ಕನ್ಫರ್ಮೇಷನ್. ಹೈಡಿಂಗ್ ಟ್ರೂ ಫೀಲಿಂಗ್ಸ್. ಅವ್ರ ಥರ್ಡ್ ಪಾರ್ಟಿಗೂ ಹೇಳ್ತಾ ಇಲ್ಲ ನಿಮ್ಮ ಮೇಲಿರೋ ಫೀಲಿಂಗ್ಸ್ನ. ಅವ್ರ ಜೊತೆ ಚೆನ್ನಾಗೇ ಇದ್ದಾರೆ, ಫಿಸಿಕಲ್ ಇಂಟಿಮೆಸಿ ಎಲ್ಲ ಚೆನ್ನಾಗೇ ಇದೆ. ಬಟ್ ಅವ್ರು ಕರ್ತವ್ಯ ಮಾಡ್ತಿದ್ದಾರೆ ಅಷ್ಟೇ, ಒಂದು ಮಾಸ್ಕ್ ಹಾಕ್ಕೊಂಡು. ಆದರೆ ಬ್ಯಾಕ್ ಆಫ್ ದ ಮೈಂಡ್ ನೀವೇ ಇದ್ದೀರಾ. ಅದನ್ನೇ ನಾನು ಹೇಳಿದ್ದು, ಅದಕ್ಕೆ ಕನ್ಫರ್ಮೇಷನ್ ಸಿಕ್ತು. ನೋಡಿದ್ರಾ ಮಾಸ್ಕ್? ಅವ್ರು ಏನು ಫೋಟೋಸ್ ಪೋಸ್ಟ್ ಮಾಡ್ತಾರೆ, ಅವ್ರ ಜೊತೆ ಏನು ಖುಷಿಯಾಗಿರೋ ನಡ್ಕೋತಾರೆ, ಎಲ್ಲ ಮಾಸ್ಕು ಗೈಸ್, ಓಕೆನಾ? ಥರ್ಡ್ ಪಾರ್ಟಿ ಜೊತೆ ಅವರು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಥರ್ಡ್ ಪಾರ್ಟಿ ಜೊತೆ ಅವರು ನಿಮ್ಮಷ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಲ್ಲದೆ ಇರ್ಬೋದು, ಮತ್ತು ಡೇ ಟು ಡೇ ಲೈಫಲ್ಲಿ ಗುಡ್ ಫ್ರೆಂಡ್ಸ್ ಥರ, ಮತ್ತು ಫಿಸಿಕಲಿ ಚೆನ್ನಾಗಿದ್ದಾರೆ. ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿದ್ದಾರೆ. ಅದೇ ಹೇಳಿದ್ನಲ್ಲ, ಮಾಸ್ಕ್, ಶೋ ಆಫ್ ಮಾಡಲ್ಲ. ಕನ್ಫರ್ಮೇಷನ್ ಸಿಕ್ತಾ? ಖುಷಿನಾ? ಆದರೆ ನಿಮ್ಮ ಹತ್ರ ಬರೋ ಥರ ಯಾವ ಕಾರ್ಡು ಇಲ್ಲ ಗೈಸ್. ಅವ್ರು ಏನೇನು ಅಟ್ಕಾಡಿದ್ರು, ಎಷ್ಟೇ ನೋವಾದರೂ ಇಲ್ಲೇ ಇದ್ದಾರೆ. ಬಿಕಾಸ್ ಸಮಾಜದಿಂದ ಅವ್ರಿಗೆ ಬ್ಯಾಡ್ ಒಪಿನಿಯನ್ ಬರ್ಬೋದು. ಅವ್ರು ಯಾವುದೋ ಒಳ್ಳೆ ಪೊಸಿಷನಲ್ಲಿ ಇರ್ಬೋದು, ಆ ಪೊಸಿಷನ್ನಿಂದ ಆಚೆ ಬರ್ಬೋದು. ಅದೆಲ್ಲ ಯೋಚನೆ ಮಾಡ್ತಿದ್ದಾರೆ, ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್,
ನನ್ನ ಪರ್ಸನ್ ಕಡೆಗೆ, ನನ್ನ ವಿವರ್ಸ್ನ ಕಡೆಗೆ ಅವರ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ? ಯು ಆರ್ ಮೈ ಡ್ರೀಮ್ ಪಾರ್ಟ್ನರ್. ನಾನು ಹೇಳಿಲ್ವಾ, ನೀವು ಅವ್ರಿಗೆ ಡ್ರೀಮ್ ಪಾರ್ಟ್ನರ್. ಅವ್ರು ಏನೇನು ಅಂದ್ಕೊಂಡಿದ್ರು ಒಬ್ಬ ಪಾರ್ಟ್ನರ್ ಹೇಗಿರಬೇಕು ಅನ್ನೋದು ಅದೆಲ್ಲ ನಿಮ್ಮಲ್ಲಿದೆ. ಯು ಆರ್ ದ ಲೈಟ್ ಆಫ್ ಮೈ ಲೈಫ್. ನಾನು ಆಗಲೇ ಹೇಳಿದೆ ಸನ್ ಅಂತ. ನೀವು ಅವ್ರ ಜೀವನದ ಲೈಟ್. ನೀವಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅವ್ರ ಜೀವನ. ಬ್ಯುಸಿ ಅಟ್ ವರ್ಕ್ ಗೈಸ್. ನಾನು ಹೇಳಿದ್ನೆಲ್ಲ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ, ವರ್ಕಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅಂತ. ನೋಡಿ, ಫೈನಾನ್ಷಿಯಲ್ ಸ್ಟ್ರಗಲ್ ಕಾಣಿಸ್ತಿದೆ ಮತ್ತು ಬ್ಯುಸಿನೂ ಇದ್ದಾರೆ. ಓಕೆನಾ? ಐ ಲವ್ಡ್ ಯು ಟ್ರೂಲಿ. ನೋಡಿ, ನಿಮ್ಮನ್ನ ಟ್ರೂ ಆಗಿ ಪ್ರೀತಿಸಿದ್ದಾರೆ ಗೈಸ್. ನಿಮ್ಮನ್ನ ತುಂಬ ಟ್ರೂ ಆಗಿ ಪ್ರೀತಿ ಮಾಡಿದ್ದಾರೆ. ಅವ್ರ ಪ್ರೀತಿ ಮೇಲೆ ಏನೂ ಡೌಟ್ ಇಲ್ಲ, ಆದರೆ ಹೋಗಿ ಸಿಕ್ಕಾಕೊಂಡಿದ್ದಾರೆ ಥರ್ಡ್ ಪಾರ್ಟಿ ಜೊತೆ ಅಷ್ಟೆ. ಅವ್ರ ಕರ್ತವ್ಯ ಏನೋ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆನಾ? ಈಗ ಥರ್ಡ್ ಪಾರ್ಟಿ ಕಡೆ ಏನು ಮೆಸೇಜ್ ಇದೆ ನೋಡೋಣ. ಥರ್ಡ್ ಪಾರ್ಟಿ ಕಡೆ ಏನು ಮೆಸೇಜ್ ಇದೆ ನೋಡೋಣ. ಓಕೆನಾ? ಪ್ಲೀಸ್ ಯೂನಿವರ್ಸ್, ವೈ ಯು ಆರ್ ಅವಾಯ್ಡಿಂಗ್ ಮೀ? ಓಕೆ, ಥರ್ಡ್ ಪಾರ್ಟಿಗೆ ಅವ್ರು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಅನ್ಸೋಕ್ಕೆ ಶುರು ಆಗಿದೆ. ಅವ್ರಿಗೆ ನಾನು ವರ್ಕಲ್ಲಿ ಬ್ಯುಸಿ ಇದ್ದೀನಿ, ಹಂಗೆ ಬ್ಯುಸಿ ಇದ್ದೀನಿ, ಹಿಂಗೆ ಬ್ಯುಸಿ ಇದ್ದೀನಿ ಅಂತ ಅಂದ್ಕೊಂಡು ಅದನ್ನು ತಳ್ಳಿ ಹಾಕ್ತಿದ್ದಾರೆ. ಐ ಲವ್ ಯುವರ್ ಸ್ಮೈಲ್. ಅವ್ರ ಥರ್ಡ್ ಪಾರ್ಟಿದ ಸ್ಮೈಲ್ ಇಷ್ಟ ಅನಿಸುತ್ತೆ ಗೈಸ್. ಆ್ಯಸ್ ಎ ಫ್ರೆಂಡ್ಶಿಪ್, ಒಟ್ಟಿನಲ್ಲಿ ಆ್ಯಸ್ ಎ ಫ್ರೆಂಡ್ಶಿಪ್ಪು ಅವ್ರ ಜೊತೆ ಚೆನ್ನಾಗಿದ್ದಾರೆ ಗೈಸ್. ಓಕೆ, ಥರ್ಡ್ ಪಾರ್ಟಿ ಬಗ್ಗೆ ಇನ್ನೇನಿದೆ? ಓಕೆ ನೋಡಿ, ವಿ ಆರ್ ಡೆಸ್ಟಿನ್ಡ್. ಅವ್ರು ಅನ್ಕೋತಾ ಇದ್ದಾರೆ ನಾವೇನೇ ಇಷ್ಟಪಟ್ಟರು ಅದು ನಮಗೆ ಸಿಗಲ್ಲ, ನಾವಿಬ್ರು ಡೆಸ್ಟಿನ್ಡ್ ಆಗಿರೋದಕ್ಕೆ ಈ ಸಂಬಂಧದಲ್ಲಿ ಇದ್ದೀವಿ ಅಂತ ತುಂಬ ಅನ್ಕೋತಾ ಇದ್ದಾರೆ. ಓಕೆನಾ? ಪ್ಲೀಸ್ ಫರ್ಗಿವ್ ಮೀ ಅಂತಿದ್ದಾರೆ ಥರ್ಡ್ ಪಾರ್ಟಿ. ಯಾಕಂದರೆ ಅವ್ರು ಥರ್ಡ್ ಪಾರ್ಟಿ ಜೊತೆ ನಾಟಕ ಆಡ್ತಿದ್ದಾರಲ್ಲ, ಅದು ಅವ್ರಿಗೂ ಇಷ್ಟ ಆಗ್ತಿಲ್ಲ. ಅದಕ್ಕೆ ಥರ್ಡ್ ಪಾರ್ಟಿಗೆ ಸಾರಿ ಕೇಳ್ತಿದ್ದಾರೆ. ಮತ್ತು ನಾವಿಬ್ಬರು ಡೆಸ್ಟಿನ್ಡ್ ಆಗಿರೋದಕ್ಕೆ ನಾವು ಜೊತೆಗಿರೋದು, ಇಲ್ಲದಿದ್ದರೆ ನಿಮ್ಮ ಜೊತೆ ಇರಬೇಕಿತ್ತು ಅಂತ ಅನ್ಕೋತಾ ಇದ್ದಾರೆ. ಮತ್ತು ಥರ್ಡ್ ಪಾರ್ಟಿ ಜೊತೆ ಆ ಥರ ಮಾಡ್ತಿರೋದು ಅವ್ರಿಗೆ ಬೇಜಾರಿದೆ ಗೈಸ್. ಯಾಕಂದರೆ ಅವ್ರಿಗೆಲ್ಲ ಪ್ರೊವೈಡ್ ಮಾಡ್ತಿರೋವಾಗ ಅವ್ರಿಗೆ ಮೋಸ ಮಾಡೋದಕ್ಕೆ, ಅಂದರೆ ನೀವೇ ಅವ್ರ ತಲೆಯಲ್ಲಿ ನಡೀತಿರೋದ್ರಿಂದ ಅವ್ರನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇದ್ದಾರೆ. ಓಕೆನಾ? ಅವ್ರ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೋಡಿ, ಲವ್ ಇಸ್ ಮೀ ಆ್ಯಂಡ್ ಯು. ನೋಡಿ, ಪ್ರೀತಿ ಅಂದರೆ ನೀವು, ನೀವು ಅಂದರೆ ಪ್ರೀತಿ ಅಂತ ಬರ್ತಿದೆ. ಓಕೆ, ಯೂನಿವರ್ಸ್ ಕಡೆಯಿಂದ ನನ್ನ ವಿವರ್ಸ್ಗೆ ಏನು ಗೈಡೆನ್ಸ್ ಇದೆ ಪ್ಲೀಸ್ ಹೇಳಿ. ಯೂನಿವರ್ಸ್ ಕಡೆಯಿಂದ ನನ್ನ ವಿವರ್ಸ್ಗೆ ಏನು ಗೈಡೆನ್ಸ್ ಇದೆ ಯೂನಿವರ್ಸ್ ಪ್ಲೀಸ್. ಡೋಂಟ್ ವರಿ, ಐ ಆಮ್ ಆಲ್ವೇಸ್ ವಿತ್ ಯು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಯೂನಿವರ್ಸ್ ಯಾವತ್ತೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ನಿಮ್ಗೆ ಯಾವತ್ತೂ ಸಪೋರ್ಟ್ ಮಾಡ್ತಾರೆ ಅಂತ. ಓಕೆನಾ? ಸದ್ಯಕ್ಕೆ ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡಿ, ನೀವು ಖುಷಿಯಾಗಿರೋದನ್ನು ನೋಡಿ. ಓಕೆನಾ? ನೀವು ಖುಷಿಯಾಗಿರಿ. ಯೂನಿವರ್ಸ್ ನಿಮ್ಗೆ ಯಾವತ್ತೂ ಸಪೋರ್ಟ್ ಮಾಡುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.